ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು, ಯಾರಿಗೆ ಯಾವ ಪ್ಲೇಸ್ ಕೊಡ್ತೀರಾ ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ನಾನು 15 ದಿನ ಹಿಂದೆನೆ ನನ್ನ ಟಾಪ್ 5 ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ 6 ಹೆಸರುಗಳನ್ನ ನಾನು ತಗೊಂಡಿದ್ದೆ. ಬೇಕಾದ್ರೆ ಆ ವಿಡಿಯೋ ಇದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ನಾನು ಯಾವ್ದು 6 ಹೆಸರು ಹೇಳಿದ್ನೋ ನನ್ನ ಅನಾಲಿಸಿಸ್ ಪ್ರಕಾರ ಆ 6 ಜನ ಕೂಡ ಈಗ ಟಾಪ್ 6 ಅಂತ ಕನ್ಸಿಡರ್ ಆಗಿ ಗ್ರ್ಯಾಂಡ್ ಫಿನಾಲೆ ವೀಕ್ಗೆ ಬಂದಿದ್ದಾರೆ. ಈಗ ವಿನ್ನರ್ ಯಾರಾಗ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಕ್ಲಿಯರ್ ಕಟ್ ಆಗಿ ನನಗೆ ಏನು ಅನ್ನಿಸ್ತು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಗುರು, ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ಎಲ್ಲ 6 ಜನ ಕೂಡ ಡಿಸರ್ವ್ ಅಂತಾನೆ ಹೇಳ್ಬೋದು. 6 ಜನಕ್ಕೂ ವಿನ್ ಆಗೋ ಚಾನ್ಸಸ್ ಇದೆ. ಬಟ್ ಏನಪ್ಪಾ ಅಂತಂದ್ರೆ ವೋಟಿಂಗು, ಈಗ ಬರ್ತಾ ಇರೋ ವೋಟಿಂಗು ಈ 6 ಜನಕ್ಕೂ ಸಾಕಾಗಲ್ಲ. ಯಾರು ಸ್ವಲ್ಪ ಎಫರ್ಟ್ ಹಾಕಿ ವೋಟಿಂಗ್ ಅನ್ನ ಇನ್ಕ್ರೀಸ್ ಮಾಡ್ಕೊಂತಾರೋ ಅವ್ರ ಕಂಟೆಸ್ಟೆಂಟ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಷ್ಟು ದಿನ ನೀವು ಒಬ್ರು ವೋಟ್ ಮಾಡ್ತಾ ಇದ್ರಿ, ಇಲ್ಲ ಒಂದು 10 ಜನ 20 ಜನ ಕಡೆಯಿಂದ ನೀವು ವೋಟ್ ಮಾಡಿಸ್ತಾ ಇದ್ರಿ. ಈಗ ವಿನ್ನರ್ ಆಗ್ಬೇಕು ಅಂತಂದ್ರೆ ನೀವು ನಿಮ್ಮ ಜೊತೆಗೆ 10-20 ಜನ ವೋಟ್ ಮಾಡಿದ್ರೆ ನಿಮ್ಮ ಕಂಟೆಸ್ಟೆಂಟ್ ವಿನ್ ಆಗೋದು ಕಷ್ಟ ಇದೆ. ಈಗ ಇನ್ನೂ ಇನ್ಕ್ರೀಸ್ ಮಾಡಿಕೊಂಡು ಇನ್ನೂ ಜಾಸ್ತಿ ವೋಟ್ ಅನ್ನ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಕಂಟೆಸ್ಟೆಂಟ್ ವಿನ್ ಆಗೋದಕ್ಕೆ ಚಾನ್ಸಸ್ ಇದೆ. ಯಾರೇ ಆಗಿರ್ಬೋದು ನಿಮ್ಮ ಫೇವರೇಟ್, ನಿಮ್ಮ ಕಂಟೆಸ್ಟೆಂಟ್ಗೆ ನೀವು ವೋಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ವೋಟ್ ಮಾಡ್ಕೊಳ್ಳಿ. ಈಗ ನನ್ನ ಪ್ರಕಾರ ಬಂದ್ರೆ ವಿನ್ನರ್ ಅಂತ ಬಂದ್ರೆ ಗುರು, ಟಾಸ್ಕು, ಎಂಟರ್ಟೈನ್ಮೆಂಟು, ಅದ್ರ ಜೊತೆಗೆ ವ್ಯಕ್ತಿತ್ವ, ಈ ಓವರ್ ಆಲ್ ಎಲ್ಲ ನೋಡ್ಕೊಂಡು ನಾನು ಕನ್ಸಿಡರ್ ಅಂತ ಮಾಡಿಕೊಂಡು ಒಂದು ಪರ್ಸೆಂಟೇಜ್ ಅನ್ನೋದು ಕೊಟ್ಕೊಂಡ್ ಬರ್ತೀನಿ. ಇಂಥವ್ರಿಗೆ ಇಷ್ಟು ಪರ್ಸೆಂಟೇಜ್ ವಿನ್ನಿಂಗ್ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ನನ್ನ ಪ್ರಕಾರ ಬಂದ್ರೆ ವಿನ್ ಆಗೋದಕ್ಕೆ ಈಗ ವೋಟಿಂಗ್ ಪ್ರಕಾರ ಆಗಿರ್ಬೋದು, ಇಲ್ಲ ಹೌಸ್ ಅಲ್ಲಿ ಅವರು ಕಾಂಟ್ರಿಬ್ಯೂಷನ್ ಪ್ರಕಾರ ಆಗಿರ್ಬೋದು, ಒಂದು 3 ಜನ ಇದ್ದಾರೆ ಗುರು. ಯಾರು ಅಂತಂದ್ರೆ ಆ 3 ಜನದಲ್ಲಿ ಯಾರು ಬೇಕಾದ್ರೂ ವಿನ್ ಆಗ್ಬೋದು. ಬೇರೆಯವ್ರಿಗೆ ಚಾನ್ಸ್ ಇಲ್ವಾ ಅಂತಂದ್ರೆ ಬೇರೆಯವ್ರಿಗೂ ಚಾನ್ಸ್ ಇದೆ. ನನ್ನ ಪ್ರಕಾರ ಹನುಮಂತಣ್ಣಗೆ ಬಂದ್ರೆ ವೋಟಿಂಗು ಇದೆ, ಅದ್ರ ಜೊತೆಗೆ ಟಾಸ್ಕು ಚೆನ್ನಾಗಿ ಆಟ ಆಡಿದ್ದಾರೆ, ವ್ಯಕ್ತಿತ್ವನೂ ಇದೆ, ಎಂಟರ್ಟೈನ್ಮೆಂಟು ಇದೆ. ಈ ಎಲ್ಲ ಆಂಗಲ್ ಅನ್ನ ತಗೊಂಡ್ರೆ ಹನುಮಂತಗೆ ವಿನ್ನರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನನ್ನ ಪ್ರಕಾರ ಒಂದು 60% ಹನುಮಂತಣ್ಣ ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಡ್ಜ್ ಅನ್ನ ನಾನು ಹನುಮಂತಣ್ಣಗೆ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ತ್ರಿವಿಕ್ರಮ್, ಟಾಸ್ಕ್ ಮಾಸ್ಟರ್ ಅಂತಾನೆ ಹೇಳ್ಬೋದು ಗುರು. ತ್ರಿವಿಕ್ರಮ್ ಅವರು ಟಾಸ್ಕ್ ಅಂತ ಬಿಗ್ ಬಾಸ್ ಹೌಸ್ ಅಲ್ಲಿ ಟಾಸ್ಕ್ ಅಂತ ಬಂದ್ರೆ ಪಟ್ ಅಂತ ನೆನಪಾಗೋದೆ ತ್ರಿವಿಕ್ರಮ್ ಅಂತ ಹೇಳ್ಬೋದು. ತುಂಬಾ ಫಸ್ಟ್ ಇಂದನೂ ಅಷ್ಟೇ ಇಲ್ಲಿ ತನಕನು ಸಖತ್ತಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ, ಸೂಪರ್ ಎಫರ್ಟ್ಸ್ ಹಾಕಿದ್ದಾರೆ. ನಿಜವಾಗ್ಲೂ ಅವರು ಡಿಸರ್ವ್ ಅಂತ ಹೇಳ್ತೀನಿ ನಾನು. ಟಾಪ್ 5 ಅಲ್ಲಿ ಇರೋದಕ್ಕೆ ಅವರು ಡಿಸರ್ವ್ ಗುರು. ಅವರು ಕೂಡ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅವರು ಕೂಡ ವೋಟಿಂಗ್ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಆದ್ರೂ ಕೂಡ ವಿನ್ ಆಗ್ಬೋದು ಅಂತ ನನ್ನ ಒಪಿನಿಯನ್. ನನ್ನ ಪ್ರಕಾರ ತ್ರಿವಿಕ್ರಮ್ ವಿನ್ ಆಗೋ ಚಾನ್ಸಸ್ ಎಷ್ಟಿದೆ ಅಂತಂದ್ರೆ ನಾನು ಒಂದು 35% ಕೊಡ್ತೀನಿ ಗುರು. ತ್ರಿವಿಕ್ರಮ್ ವಿನ್ ಆಗೋ ಚಾನ್ಸಸ್ ನನ್ನ ಪ್ರಕಾರ ಅಷ್ಟೇ. ಅದಾದ್ಮೇಲೆ 3ನೇ ಹೆಸರು ಬಂದು ಮೋಕ್ಷಿತಾ ಅವರು ಕೂಡ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂತಂದ್ರೆ ಅವ್ರಿಗೆ ವೋಟಿಂಗ್ ಕೂಡ ಇದೆ. ಹೌಸ್ ಅಲ್ಲಿ ಬಂದಾಗ ಸ್ವಾಭಿಮಾನ ಅಂತ ಹೇಳ್ಬಿಟ್ಟು ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಕೆಲವೊಂದು ಪ್ಲಸ್ ಆಗಿದಾವೆ. ಕೊನೆಗೆ ಲಾಸ್ಟ್ 2 ವೀಕ್ಸ್ ಅಂತ ಬಂದಾಗ ಟಾಸ್ಕ್ ಆಡಲ್ಲ ಅಂತ ಹೇಳ್ತಾ ಇದ್ರು. ಟಾಸ್ಕ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಟಾಸ್ಕ್ ಅಲ್ಲಿ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಹೌಸ್ ಅಲ್ಲಿ ಹಾಡು ಹೇಳ್ಕೊಂಡು ಇನ್ನು ಡ್ಯಾನ್ಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೂಡ ಮಾಡಿದ್ದಾರೆ. ಇವರು 3 ಜನರಲ್ಲೂ ಕೂಡ ವಿನ್ ಆಗೋ ಚಾನ್ಸಸ್ ಇದೆ. ಮೋಕ್ಷಿತಾ ಅವ್ರಿಗೆ ಬಂದ್ರೆ ನನ್ನ ಪ್ರಕಾರ ಒಂದು 30% ಕೊಡ್ತೀನಿ ಗುರು. 30% ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಬಂದ್ರೆ ಮಂಜಣ್ಣ ಗುರು. ನನ್ನ ಪ್ರಕಾರ ಮಂಜಣ್ಣ ಟಾಪ್ 2 ಇಲ್ಲ ಟಾಪ್ 3ಗೆ ಡಿಸರ್ವ್ ಗುರು. ಯಾಕೆ ಅಂತಂದ್ರೆ ನೆಗೆಟಿವ್ ಆರ್ ಪಾಸಿಟಿವ್, ಮಂಜಣ್ಣ ಮಾತ್ರ ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ ಈ ಸೀಸನ್ ಅಲ್ಲಿ. ನಿಜವಾಗ್ಲೂ ಸಕ್ಕದಾಗಿ ಆಟ ಆಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೆಲವೊಂದು ಕಡೆ ಸ್ವಲ್ಪ ನೆಗೆಟಿವ್ ಆಗಿ ಮಂಜಣ್ಣಗೆ ಈ ತರ ಆಯ್ತು. ಮಂಜಣ್ಣ ಆಡ್ತಿದ್ದ ಗೇಮ್ಗೆ ನಿಜವಾಗ್ಲೂ ಟಾಪ್ 2ಗೆ ಡಿಸರ್ವ್ ಇದ್ರು. ಬಟ್ ಆದ್ರೆ ಅವರು ಸ್ವಯಂಕೃತ ಮಾಡ್ಕೊಂಡಿದ್ರಿಂದ ಈಗ ಸ್ವಲ್ಪ ಡೌನ್ ಆಗಿದ್ದಾರೆ ಗುರು. ನನ್ನ ಪ್ರಕಾರ ಮಂಜಣ್ಣಗೂ ವೋಟಿಂಗ್ ಇದೆ, ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡ್ರೆ ಮಂಜಣ್ಣ ಫ್ಯಾನ್ಸು ನಿಜವಾಗ್ಲೂ ಮಂಜಣ್ಣ ಕೂಡ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನನ್ನ ಪ್ರಕಾರ ಮಂಜಣ್ಣಗೆ ತಗೊಂಡ್ರೆ 15% ಕೊಡ್ತೀನಿ ಗುರು. 15% ಮಂಜಣ್ಣ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ.
ನೆಕ್ಸ್ಟ್ ಬಂದ್ರೆ ಭವ್ಯ ಗೌಡ ಅವರು ಕೂಡ ತುಂಬಾ ಹ್ಯೂಜ್ ಫ್ಯಾನ್ ಬೇಸ್ ಇದೆ, ವೋಟಿಂಗ್ ಕೂಡ ಇದೆ. ಹೌಸ್ ಅಲ್ಲಿ ಬಂದಾಗ ದಿ ಟಾಸ್ಕ್ ಕ್ವೀನ್ ಅಂತ ಹೇಳ್ಬೋದು. ಗುರು ನನ್ನ ಪ್ರಕಾರ ತ್ರಿವಿಕ್ರಮ್ ಗಿಂತನೂ ಜಾಸ್ತಿ ಟಾಸ್ಕ್ ಅನ್ನ ಗೆದ್ದಿರೋದು ಯಾರು ಅಂತಂದ್ರೆ ಭವ್ಯ ಅಂತ ಹೇಳ್ತೀನಿ ಗುರು. ನಿಜವಾಗ್ಲೂ ಟಾಸ್ಕ್ ಅಂತ ಬಂದಾಗ 100% ಎಫರ್ಟ್ ಅನ್ನ ಕೊಟ್ಟು ಟಾಸ್ಕ್ ಅನ್ನ ಆಡಿದ್ದಾರೆ. ಬಟ್ ಎಂಟರ್ಟೈನ್ಮೆಂಟ್ ಆಂಗಲ್ ಅಲ್ಲಿ ನೋಡಿದಾಗ ಸ್ವಲ್ಪ ಕಡಿಮೆ ಇದೆ ಇವ್ರದ್ದು. ಓವರ್ ಆಲ್ ನೋಡ್ಕೊಂಡಾಗ ನಿಜವಾಗ್ಲೂ ಭವ್ಯ ಗೌಡ ಅವರು ಕೂಡ ವಿನ್ ಆಗೋ ಚಾನ್ಸಸ್ ಇದೆ. ಇವ್ರಿಗೆ ನಾನು 15% ನಾನು ಒಂದು ವಿನ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ನನ್ನ ಪ್ರಕಾರ ನನ್ನ ಅನಾಲಿಸಿಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ರೆ ರಜತ್ ಅವರು. ಗುರು ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದು ಇಂಪ್ಯಾಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಗುರು. ನಿಜವಾಗ್ಲೂ ಸಕ್ಕದಾಗಿ ಇಂಪ್ಯಾಕ್ಟ್ ಅನ್ನ ಮಾಡಿದ್ದಾರೆ. TRPಗೋಸ್ಕರ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅಲ್ಲಿ ಸಖತ್ ಶ್ರಮ ಪಟ್ಟಿರೋದು ಯಾರು ಅಂತಂದ್ರೆ ಅದು ರಜತ್ ಅಂತ ಹೇಳ್ಬೋದು. ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ. ಏನೇ ಇದ್ರು ಕೂಡ ನೆಗೆಟಿವ್ ಆರ್ ಪಾಸಿಟಿವ್ ಓಪನ್ ಆಗಿ ಮಾತಾಡ್ತಾರೆ. ಅವ್ರ ಮಾತೇ ಕೆಲವೊಂದು ಕಡೆ ಪ್ಲಸ್ ಆಯ್ತು, ಅವ್ರ ಮಾತೇ ಕೆಲವೊಂದು ಕಡೆ ಮೈನಸ್ ಆಯ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲೂ ಅವ್ರು ಟಾಸ್ಕ್ ಆಡೋ ವೇ ಅಂತೂ ಸೂಪರ್ ಆಗಿರುತ್ತೆ ಗುರು. ರಜತ್ ಅವರು ಕೂಡ ವಿನ್ ಆಗೋ ಚಾನ್ಸಸ್ ಇದೆ. ನನ್ನ ಪ್ರಕಾರ ರಜತ್ ಅವ್ರಿಗೆ 15% ಕೊಡ್ತೀನಿ ಗುರು, ವಿನ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. ಓವರ್ ಆಲ್ ನೋಡ್ಕೊಂಡಾಗ ಹನುಮಂತಗೆ 60%, ತ್ರಿವಿಕ್ರಮ್ಗೆ 35%, ಮೋಕ್ಷಿತಾಗೆ 30%, ಭವ್ಯ ಗೌಡಗೆ 15%, ಮಂಜಣ್ಣಗೆ 15% ಮತ್ತೆ ರಜತ್ಗೆ 15%. ನನ್ನ ಪ್ರಕಾರ ವಿನ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ನನ್ಗಿರ್ತಕ್ಕಂಥ ಸ್ವಲ್ಪ ನಾಲೆಡ್ಜ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗುರು. ಈ ವಿಡಿಯೋದಲ್ಲಿ ಏನೇ ಹೇಳಿದ್ರು ಕೂಡ ಅದು ನನ್ನ ಒಪಿನಿಯನ್ ಅಷ್ಟೇ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.